ಅಂತದೆಲ್ಲ ಇಲ್ಲ ಅಲ್ಲಿ ಏನಾಗಿದೆ ಇಲ್ಲಿ ಆ ಕಡ್ಗನ ಸಾಬೂನ ಚೆಲ್ಲ ತೆಗ್ಸಿದಾರೆ ಸರ್ ಇಲ್ಲಿ ಬಂದ್ಮೇಲೆ. ಬಟ್ ಅದೆಲ್ಲ ಹೆಂಗ್ ಬಂತು ಅಂತ ಇಲ್ಲ ಆ ರೀತಿ ಅವರು ಆ್ಯಕ್ಚುಲಿ ಜಮಾ ಮಾಡಬೇಕು ಅದನ್ನು ಅಟ್ ದ ಟೈಮ್ ಆಫ್ ಟ್ರಾನ್ಸ್ಫರ್ ಏನದು ಬೆಂಗಳೂರಿನಿಂದ ಹೆಂಗ್ ಬಂತು ಏನಾಗುತ್ತೆ ಹೇಳ್ತೀನಿ ಕೇಳಿ. ಈಗ ಈಗ ಅಡ್ಮಿಷನ್ ಆಗೋ ಟೈಮ್ ಏನಾಗುತ್ತೆ, ನಾನು ವಾಚ್ ಹಾಕೊಂಡು ಹೋಗಿರ್ತೀನಿ, ನಾನೇ ಕೈದಿ ಆಗೋಗ್ಬಿಡ್ತೀನಿ ತಿಳ್ಕೊಳ್ಳೋಣ. ಈಗ ಕೈದಿ ಆಗೋದಾಗ ಏನಾಗುತ್ತೆ, ನಾನು ನಂತರ ವಾಚ್ ಇರುತ್ತೆ. ಹೇಳ್ಬಿಡ್ತೀನಿ ಕೇಳ್ರಿ, ನಾನು ಹೇಳ್ಬಿಡ್ತೀನಿ ಕೇಳಿ. ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಈಗ ನಾನೀಗ ವಾಚ್ ಹಾಕೊಂಡು ನಾನು ಕೈದಿಯಾಗಿ ಹೋಗ್ತೀನಪ್ಪ. ನಾನೀಗ ವಾಚ್ ತೆಗೆದು ನಾನು ಜಮಾ ಮಾಡ್ಬೇಕು ನಾನು, ಆಯಿತಾ? ಮತ್ತೆ ಬೇರೆ ಜೈಲ್ಗೆ ಹೋಗ್ಬೇಕಾಗತ್ತೆ, ಪರಿಸ್ಥಿತಿ ಬರುತ್ತೆ. ಬೇರೆ ಜೈಲ್ಗೆ ಹೋಗೋಂಥ ಪರಿಸ್ಥಿತಿ ಬಂದಾಗ ಆ ವಾಚನ್ನು ಏನು ಎಸ್ಕಾಲ್ಟ್ ಪಾರ್ಟಿಗೆ ಕೊಡಬೇಕಾಗತ್ತೆ. ಅಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ, ನನಗೆ ಅಲ್ಲಿ ತೆಗ್ಸಿದ್ರಾ ಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ. ಯೂಶ್ವಲಿ ತೆಗಿಸ್ತಾರೆ, ಯಾವುದೇ ಜೈಲ್ಗೆ ಹೋದರೂ ಕೂಡ ಅದನ್ನು ತೆಗಿಸ್ತಾರೆ. ಅದು ದೊಡ್ಡ ವಿಚಾರ ಏನಲ್ಲ. ಯಾಕಂತಂದರೆ ಹಾರ್ಮ್ ಮಾಡ್ಕೊಬಾರ್ದು, ಏನು ಕಾರಣ ಇಷ್ಟೇ, ಸೆಲ್ಫ್ ಹಾರ್ಮ್ ಆಗಬಾರ್ದು, ಬೇರೆ ತೊಂದರೆಗಳಾಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲನೂ ಕೂಡ ತೆಗಿಸ್ತಾರೆ. ಇನ್ನು ಏನು ಮಂಗಳಸೂತ್ರ ಇದ್ರೂ ಕೂಡ ಅದನ್ನು ಕೂಡ ತೆಗಿಸ್ತಾರೆ. ಶೇಷ ಸರ್, ಐ ಸೆಕ್ಯೂರಿಟಿ ಕಾನ್ಸೆಪ್ಟ್ ಈಗ ವಿಶೇಷ ದರ್ಶನ್ ಅವರದ್ದು ಪ್ರಕರಣ ವಿಶೇಷತೆ ಇದೆ. ಪರ್ಟಿಕ್ಯುಲರ್ ಆಗಿ ಇವರಿಗೆ ಪ್ರತ್ಯೇಕ ಭದ್ರತೆ ಏನಾದರೂ ಕೊಟ್ಟಿದ್ದೀರಾ ಅಥವಾ ಕ್ಯಾಸುವಲ್ ಆಗಿ ಒಬ್ಬ ಜೈಡಿ ಸಾಮಾನ್ಯ ಕೈದಿಗೆ ಬೇಕಾದಂಥ ಟ್ರೀಟ್ಮೆಂಟ್ ಇದೆ ಅಂದರೆ ಭದ್ರತೆ ದೃಷ್ಟಿಯಿಂದ? ಇಲ್ಲ. ನಾವು ಎಕ್ಸ್ಟ್ರಾ ಸೆಕ್ಯೂರಿಟಿ ಗ್ಯಾಜೆಟ್ಸ್ಗಳನ್ನ ನಾವು ಅಳವಡಿಸ್ಕೊಂಡು ನಾವು ಸೆಕ್ಯೂರಿಟಿ ಕೊಟ್ಟಿದ್ದೀವಿ. ಹೌದೌದು. 2 ಬಾಡಿ ವಾರ್ನ್ ಕ್ಯಾಮ್ರಾ ಇದೆ, 3 CCTV ಕ್ಯಾಮ್ರಾಗಳಿದೆ. 2 ಬಾಡಿ ವಾರ್ನ್ ಸರ್? ಹೌದೌದು. ರೂಮಲ್ಲಿ ಅದು ಅದು ನಮ್ದು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗುತ್ತೆ, ಪ್ರೈವಸಿ ಧಕ್ಕೆ ಬರುತ್ತೆ ಅಂತೇಳಿ ರೂಮಲ್ಲಿ ಹಾಕ್ಲಿಕ್ಕೆ ಬರಲ್ಲ. ಎಂಟೈರ್ ಹೊರಗಡೆ ಏನು ಔಟ್ಸೈಡ್ ಎಲ್ಲ ಫೋಕಸ್ ಮಾಡಿ. ಪೊಲಿಟಿಕಲ್ ಪ್ರೆಷರ್ ಏನಾದರೂ ಇದೆ ಸರ್ ಇಲಾಖೆ ಮೇಲೆ? ಯಾಕಂದ್ರೆ ಮೊದಲಿಂದನೂ ಅದು ಒಂದು ಆರೋಪ ಇದೆ, ಪೊಲಿಟಿಕಲ್ ಪ್ರೆಷರ್ನಿಂದ ಪೊಲೀಸ್ ಇಲಾಖೆ ಅಂದರೆ ಕಾರಾಗೃಹ ಇಲಾಖೆಗೆ ಧಕ್ಕೆ ಆಯಿತು ಮೊನ್ನೆ ಎಲ್ಲ ಘಟನೆ ಕಾರಣನೇ ಪೊಲಿಟಿಕಲ್ ಪ್ರೆಷರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಬಂದ ಮೇಲೆ ಆ ರೀತಿ ಏನಾದರೂ ಇದೆ ಏನಾದರೂ? ಯಾವುದೇ ಕಾರಣಕ್ಕೂ ಇಲ್ಲ. ಯಾವ ಪೊಲಿಟಿಷಿಯನ್ ಮಾತು ನಾವು ಕೇಳಲ್ಲ, ಯಾವ ಪೊಲಿಟಿಕಲ್ ಪ್ರೆಷರು ಇಲ್ಲ. ನಾನೇ ಹೇಳ್ತೀನಿ ಕೇಳಿ ನಿಮಗೆ. ಇಲ್ಲಿ ನಾನೇ 2000 ಡ್ಯೂಟಿ ಮಾಡಿದ್ದೀನಿ, 2000 ನಾನೇ ಡ್ಯೂಟಿ ಮಾಡಿದ್ದೀನಿ. ಆಗ ನಿಮ್ಗೆ ಗೊತ್ತು ಯಾರಿದ್ರು ಇಲ್ಲಿ ಮಿನಿಸ್ಟ್ರಿಲಿ ಒಂದು ಕಾಲದಲ್ಲಿ ದಾಖಲಾಗಬೇಕಂತ ಪರಿಸ್ಥಿತಿ ಬಂದಿತ್ತು. ಯಾವ ಪ್ರೆಷರ್ ಹಾಕ್ಲಿಕ್ಕಾಗಲ್ಲ. ಯಾಕಂತಂದರೆ ಈ ದೇಶದ ಕಾನೂನು ಎಲ್ಲರಿಗೂ ಒಂದೇ, ನಿಮಗೂ ಒಂದೇನೆ, ನನಗೂ ಒಂದೇನೆ, ದೇಶದ ಪ್ರಥಮ ವ್ಯಕ್ತಿಯೂ ಕೂಡ ಒಂದೇನೆ. ನಾನು ಹೇಳ್ಬಿಡ್ತೀನಿ ನಿಮಗೆ, ಮೊದಲನೇ ವ್ಯಕ್ತಿಯೂ ಕೂಡ ಒಂದೇನೆ. ಸೊ ಪ್ರೆಷರ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೆಷರ್ ಹಾಕಿದ್ರೆ ನಾವು ಅದಕ್ಕೆ ಬಗ್ಗೋದು ಇಲ್ಲ. ನಾವು ಅದಕ್ಕೆ ಇಡೀ ಕರ್ನಾಟಕದ ಜನಕ್ಕೆ ಒಂದೇ ಒಂದು ನಿಮ್ಮ ಮ್ಯಾನುವಲ್ ನಿಯಮ ಏನಿರುತ್ತಲ್ವಾ ಸರ್? ಈಗ ಅವರು ಒಂದು ಸೌಲಭ್ಯ ಕೇಳ್ತಾರೆ, ಯಾಕಂದ್ರೆ VIP ಸೆಲ್ಗಳಿಗೆ ಸಹಜವಾಗಿ ನೋ VIP ಸೆಲ್, ನೋ VIP ಸೆಲ್, ಕೆಲವೊಂದು ಸೌಲಭ್ಯ ಟಿವಿಗಳು ಭದ್ರತಾ ಸೆಲ್ ಅಂತ ಹೇಳಿ ಒಪ್ಕೊಳ್ತೀನಿ. ನೀವು VIP ಸೆಲ್ ಅಂತ ದಯವಿಟ್ಟು ಹೇಳಕ್ ಹೋಗ್ಬಿಡಿ, ಅದು ರಾಂಗ್ ಮೆಸೇಜ್ ಹೋಗುತ್ತೆ. ಅದು ಭದ್ರತಾ ಸೆಲ್ ಸರ್. ಒಂದು ವಿಚಾರ ಹೇಳ್ತೀನಿ, ಕೆಲವೊಂದು ಕಡೆ ಟಿವಿ ವ್ಯವಸ್ಥೆ ಇದೆ, ಸಹಜವಾಗಿ ನಿಮ್ಮ ಒಂದು ಇದ್ರ ನಿಯಮದಲ್ಲೇ ಇದೆ. ಈಗ ಅವರು ಟಿವಿ ಕೇಳಿದ್ರೆ ನೀವು ನೇರವಾಗಿ ನಿಮ್ಮ ಪರಮಾಧಿಕಾರದಲ್ಲಿ ಬರುತ್ತಾ ಹೆಂಗೆ ಅಂತ? ಕೊಡ್ಬೋದಾ? ತಪ್ಪೇನಿಲ್ಲ. ಅದು ನ್ಯಾಯಾಲಯದ ಅನುಮತಿಯನ್ನು ಬೇಕಾಗಿಲ್ಲ. ಓಕೆ. ನಾವು ಬೇರೆ ಕೈದಿಗಳು ಕೊಡ್ತಾ ಇದೀವಲ್ಲ, ಬೇರೆ ಕೈದಿಗಳಿಗೆ ಕೊಡ್ತಾ ಇದೀವಿ, ಕೊಡ್ಬೋದು, ತಪ್ಪೇನಿಲ್ಲ. ಸದ್ಯಕ್ಕೇನು ಕೇಳಿಲ್ಲ. ಸರ್ ಕ್ಯಾಂಟೀನಲ್ಲಿ ಏನೇನು ಫೆಸಿಲಿಟೀಸ್ ಸಿಗುತ್ತೆ ಸರ್ ಅದೊಂದು ಕ್ಲಿಯರ್. ಯಾಕಂದ್ರೆ ಬಹಳ ಒಂದ್ ಕಡೆ ವೈರಲ್ ಆಗ್ತಾ ಇದಾವೆ ಫೋಟೋಗಳು. ಕ್ಯಾಂಟೀನಲ್ಲಿ ಏನ್ ಸರ್ವಿಸ್ ಇದೆ ಸರ್ ಮುಖ್ಯವಾಗಿ ಕೈದಿಗಳಿಗೆ? ಅದು ನಿಮಗೆ ಅದನ್ನ ನಾನು ನೋಡ್ಕೊಂಡು ಹೇಳ್ಬೇಕಾಗತ್ತೆ. ಈಗ ಒಂದು 20-25 ಆರ್ಟಿಕಲ್ಸ್ ಇದೆ, ಬಿಸ್ಕೆಟ್ ಇದೆ, ಟೂತ್ ಪೇಸ್ಟ್ ಇದೆ. ಅವ್ರು ಡೈಲಿ ರುಟೀನ್ ಏನು ನೀಡ್ಸ್ಗೆ ಏನು ಬೇಕಲ್ಲ ಅದು ಕ್ಯಾಂಟೀನಲ್ಲಿ ಪರ್ಚೇಸ್ ಮಾಡಿ. ದರ್ಶನ್ ಅವ್ರನ್ನ ಭೇಟಿಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ ಇದೆ, ಅಂದರೆ ಸೆಲೆಬ್ರಿಟಿಗಳಿಗೆ, ಅನಾವಶ್ಯ ವ್ಯಕ್ತಿಗಳಿಗೆ ಭೇಟಿಗೆ ಸದ್ಯಕ್ಕೆ ಕೊಡ್ತಾ ಇಲ್ಲ ಅನ್ನೋದಿದೆ. ನಾನೇ ಮಾಡಿದ್ದೀನಿ. ಬೇಕಾಗಿಲ್ಲ. ಯಾಕೆ ಬೇಕೀಗ? ಆಯಿತು, ನೀವೇ ಬಂದು ಕೈದಿಯಾಗಿರ್ತೀರಿ. ನೀವು ಯಾರೋ ಊರು ಜನ ಬರ್ತಾರೆ, ಬಂದು ಭೇಟಿ ಮಾಡ್ತಾನೆ ಬಿಡಲ್ಲ ನಾನು. ಈ ಜೈಲು ನಂದ ಅಥವಾ ಯಾರು ನಿಮ್ದ ಹೇಳಿ? ಈ ಜೈಲನ್ನು ನಾನು ನೋಡ್ಕೊಬೇಕಾ, ನೀವು ನೋಡ್ಕೊಬೇಕಾ? ಅವರ ಮೊದಲ ರಕ್ತ ಸಂಬಂಧಿಗಳು, ಅವರ ವಕೀಲರು ಅಷ್ಟೇ. ಸೆಲೆಬ್ರಿಟಿಗಳೆಲ್ಲ ಬರ್ಬೋದು. ಈಗ ಅವರ ಆತ್ಮೀಯರು ಸೆಲೆಬ್ರಿಟಿಗಳು ಇರ್ತಾರಲ್ಲ ಸರ್, ಅವ್ರು ಯಾರು ಬರ್ಲಿಕ್ಕೆ ಇಲ್ಲ, ಅವಕಾಶ ಇಲ್ಲ. ಸರ್ ಕೊನೆಯದು ಇಡೀ ಕರ್ನಾಟಕ ಜನತೆದು ಒಂದೇ ಒಂದು ಪ್ರಶ್ನೆ ಏನಂದ್ರೆ, ಎಲ್ಲಾ ಜೈಲುಗಳು, ಪರಪ್ಪನಾಗರ ಜೈಲಿತ್ತು, ಮೈಸೂರು ಜೈಲಿತ್ತು, ಕಲಬುರಗಿ ಜೈಲಿತ್ತು, ಎಲ್ಲ ಬಿಟ್ಟು ದರ್ಶನ್ ಅವರನ್ನ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಯಾಕೆ ಪೊಲೀಸ್ ಇಲಾಖೆ ಶಿಫಾರಸು ಮಾಡಿದ್ರು? ನನಗೆ ಗೊತ್ತಿಲ್ಲ. ಅದು ನಮ್ಮ ಹಿರಿಯ ಅಧಿಕಾರಿಗಳ ನಿರ್ಧಾರ ಏನಿದೆ, ನೀವು ಅವ್ರನ್ನೇ ಕೇಳಬೇಕು. ನನಗಂತೂ ಏನೂ ಗೊತ್ತಿಲ್ಲ. ಬಟ್ ಯಾರೇ ಬಂದರೂ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು, ಕರೆಕ್ಟಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ ಅಷ್ಟೇ. ಈಗ ಸಹಜವಾಗಿ ದೇಹ ದಾಢ್ಯತೆಗೆ ಅವ್ರು ಹೆಚ್ಚಿನ ಒತ್ತು ಕೊಡ್ತಾರೆ. ಅವ್ರಿಗೆ ಜಿಮ್